ನಮಸ್ಕಾರ ಎಲ್ಲರಿಗೂ. ಯು ಪಿ ಎಸ್ ಸಿ ಹೊಸ ರೂಲ್ಸ್ನ ತಂದಿದೆ. ಅದೇನೆಂದರೆ ಆಲ್ ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು ಅಂಡರ್ಗೋ ಫೇಸ್ ಅಥೆಂಟಿಕೇಶನ್ ಅಟ್ ದಿ ಎಕ್ಸಾಮಿನೀಸ್. ಓಕೆನಾ? ಯಾರ್ಯಾರು ಯು ಪಿ ಎಸ್ ಸಿ ಎಕ್ಸಾಮ್ನ ಬರೀಬೇಕು ಅಂತ ಇದ್ದೀರೋ, ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀರೋ ಅವರೆಲ್ಲ ಫೇಸ್ ರೆಕಗ್ನೇಷನ್ ಕೊಡಲೇಬೇಕು. ಓಕೆನಾ? ನೆಕ್ಸ್ಟ್ ಏನಂದರೆ ಹಲವಾರು ಅಮೆಂಡ್ಮೆಂಟ್ಸ್ಗಳು ಮಾಡಿದೆ ಆಫ್ಟರ್ 2024 ಎಕ್ಸಾಮ್ ಆದಮೇಲೆ. ಇಲ್ಲೇ ಹೇಳಿದ್ದು ನೋಡಿ, ಫಾರ್ ದಿ ಸಿವಿಲ್ ಸರ್ವಿಸ್ examination in the 2024 the rules were amended on online submission of the educational caste and physical disability certificates was made mandatory at the stage of the preliminary examination, unlike earlier when documentary were to be scanned and uploaded once a candidate qualified for mains examination. So ಏನೇನು ಗೊತ್ತಾ, ಇದು ಫಿಸಿಕಲ್ ಡಿಸಬಿಲಿಟಿ ಮತ್ತು ಎಜುಕೇಷನ್ ಮತ್ತು ಕ್ಯಾಸ್ಟು ಸರ್ಟಿಫಿಕೇಟ್ಗಳು ನಮಗೆ ಪ್ರಿಲಿಮಿನರಿ ಎಕ್ಸಾಮ್ಗೆ ಬೇಕು. ಬಟ್ ಮೊದಲೆಲ್ಲ ಈ ಥರ ಇರಲಿಲ್ಲ, ಆಫ್ಟರ್ ಪ್ರಿಲಿಮ್ಸ್ ಆದಮೇಲೆ ಕೇಳೋರು. ಬಟ್ ಈಗ ಬಿಫೋರ್ ಪ್ರಿಲಿಮ್ಸ್ ಆಗೋಕ್ಕಿಂತ ಮುಂಚೆನೇ ಕೇಳ್ತಿದ್ದಾರೆ. ಸೊ ವಿ ಮಸ್ಟ್ ನೋ ಅಬೌಟ್ ದಿಸ್ ಇನ್ಫಾರ್ಮೇಷನ್ ಬಿಫೋರ್ ಗೋಯಿಂಗ್ ಟು ರೈಟ್ ದಿಸ್ ಎಕ್ಸಾಮ್. ಥ್ಯಾಂಕ್ ಯು ಗೈಸ್.